ರಾಜ್ಯಾದ್ಯಂತ ಈ ಬಾಡೂಟ ಮಾಂಸಾಹಾರದ ಅನುಷ್ಠಾನಗೊಳ್ಳಬೇಕು ಅಂತೇಳಿ ಮಂಡ್ಯದಿಂದ ಚರ್ಚೆ ಆರಂಭ ಒಂದು ಇತಿಹಾಸ. ಇವತ್ತು ನಾವು ಮಾಂಸಾಹಾರವನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ಡಿಬೇಟ್ ತಂದಿದ್ದೀವಿ. ಮಂಡ್ಯ ಹಲವಾರು ಕ್ರಾಂತಿಗಳಿಗೆ ಬದಲಾವಣೆಗೆ ಕಾರಣ ಆಗಿದೆ. ನೀವ್ಯಾಕೆ ಇವತ್ತು ಮಾಂಸಾಹಾರದ ಮಾತ್ರ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಯಾರೋ ಒಂದಷ್ಟು ಜನ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ನೀವು ಕನ್ನಡದ ನೆಲ, ಜಲ, ಭಾಷೆ ಈ ವಿಚಾರ ಮಾತಾಡಿ ಅಂತೇಳಿ ನಮಗೆ ಸಲಹೆ ಕೊಡ್ತಾ ಇದ್ದಾರೆ. ನಾವು ಗೌರವಪೂರ್ವಕವಾಗಿ ಕೇಳ್ಕೊಳ್ತೀವಿ. ಅವ್ರು ಯಾವ್ದು ಮಾತಾಡ್ತಾರೆ, ಅವ್ರು ಮಾಡ್ತಾರೆ, ಅದಕ್ಕೆ ನಾವು ಸ್ಪಂದನೆ ನೀಡ್ತೀವಿ. ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಂಡ್ಯದ ಸಮಸ್ಯೆಗಳ ಸುತ್ತ, ಅದು ರೈತ ಚಳವಳಿ ಇರ್ಬೋದು, ದಲಿತ ಚಳವಳಿ ಇರ್ಬೋದು, ಕಾರ್ಮಿಕರಿರ್ಬೋದು, ಪೌರ ಕಾರ್ಮಿಕರಿರ್ಬೋದು, ಬಡವರಿರ್ಬೋದು, ಹಲವಾರು ವಿಚಾರಗಳ ಸುತ್ತ ಮಂಡ್ಯ ಮೈಸೂರಿಗೂ ಸೇರಿದಂತೆ ಹಲವಾರು ವಿಚಾರಗಳ ಸುತ್ತ ಹೋರಾಡಿದ್ವಿ. ನಾವು ಬಾಡೂಟ ಮಾಂಸಾಹಾರದ ಮಾತ್ರ ಮಾಡ್ತಾ ಇಲ್ಲ ಅನ್ನೋದನ್ನ ತಮ್ಮ ಗಮನಕ್ಕೆ ತರಬಯಸ್ತೇನೆ. ಎರಡನೇದು ವಿಚಾರ, ಈ ಬಳಗ ಮತ್ತೆ ಈ ಒಕ್ಕೂಟಗಳು ಹಲವಾರು ಪ್ರತಿಭಟನೆಗಳನ್ನ ಮಾಡಿದೆ. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಲಾಗಿದೆ. ನಾವು ಜಿಲ್ಲಾಧಿಕಾರಿಗಳಿಂದ ಬಯಸ್ತೀವಿ, ಲಿಖಿತವಾಗಿ ನಮಗೆ ಪ್ರತಿಕ್ರಿಯೆ ನೀಡಿ. ಎರಡನೇದು, ನಾವು ಸಚಿವರನ್ನ ಭೇಟಿ ಮಾಡಿದಾಗ ಅವ್ರು ಭರವಸೆ ಕೊಟ್ಟಿದ್ದಾರೆ, ನಮ್ಮ ಮೇಲೆ ವಿಶ್ವಾಸ ಇಡಿ, ಖಂಡಿತ ನಾವು ನಿಮಗೆ ಸಕಾರಾತ್ಮಕ ಸ್ಪಂದಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಾವು ಕೊನೆಯ ದಿನ ತನಕನೂ ಕಾಯ್ತೀವಿ. ಈ ವಿಚಾರವನ್ನ ಸರ್ಕಾರ, ಜಿಲ್ಲಾಡಳಿತ ಅಥವಾ ಸ್ವಾಗತ ಸಮಿತಿ ಯಾವುದನ್ನು ಅನುಷ್ಠಾನಗೊಳಿಸ್ತೀವಿ ಅಂದ್ರೆ ನಾವು ಮುಂದಿನ ರೂಪುರೇಷೆಗಳನ್ನ ರಚಿಸ್ತೀವಿ. ಬದಲಾಗಿ ಸರ್ಕಾರ ಏನಾರ ಅನುಷ್ಠಾನಗೊಳಿಸ್ತೀವಿ ಅಂತಂದ್ರೆ ನಾವು ಸಂಗ್ರಹ ಮಾಡಿರ್ತಕ್ಕಂಥ ಕೋಳಿ ಇರ್ಬೋದು, ಧಾನ್ಯಗಳಿರ್ಬೋದು, ಮೊಟ್ಟೆಗಳಿರ್ಬೋದು, ಎಲ್ಲವನ್ನೂ ಕೂಡ ಸ್ವಾಗತ ಸಮಿತಿ ಕೊಡ್ತೀವಿ. ಅದು ಕೊಡ್ಲಿಲ್ಲ ಅಂತ ಅಂದ್ರೆ ನಾವು ಸಮ್ಮೇಳನದ ಜಾಗದಲ್ಲಿ ಆಸುಪಾಸಿನಲ್ಲಿ ನಾವು ಒಂದು ಖಂಡನ ಸಭೆಯನ್ನ ಮಾಡ್ತೀವಿ. ಬರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಮೊಟ್ಟೆಯನ್ನ, ಒಂದಷ್ಟು ಕೋಳಿ ಮಾಂಸದ ತುಂಡುಗಳನ್ನು ಕೂಡ ಕೊಡ್ತೀವಿ. ಈ ಮುಖಾಂತರ ಇದು ಇವತ್ತು ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಆಗೋಯ್ತು, ಬುಟಾಟು 3 ದಿನ ಆಗೋಯ್ತು, ಇದೆಲ್ಲ ಇಲ್ಲೇ ಆಫ್ ಆಗ್ಬಿಡ್ತಾರೆ, ವಿಫಲ ಆಗ್ಬಿಡುತ್ತೆ ಸುಳ್ಳು. ಆಕ್ಚುಲಿ ಇವತ್ತು 86 ವರ್ಷದಿಂದ ಯಾವ ವಿಚಾರ ಕರ್ನಾಟಕದಲ್ಲಿ ಮುನ್ನೆಲೆಗೆ ಬಂದಿದ್ದಿಲ್ಲ, ಆ ವಿಚಾರ ಕರ್ನಾಟಕದ ಮಂಡ್ಯದಿಂದ ಬಂದಿದೆ. ಈ ಮಂಡ್ಯ ಈ ಮೊಟ್ಟೆ ಅಥವಾ ಮಾಂಸವನ್ನ ಈ ಸಮ್ಮೇಳನದಲ್ಲಿ ವಿತರಣೆ ಮಾಡಿದ್ರೆ ಮಂಡ್ಯಕ್ಕೆ ಒಂದು ಹೆಸರು ಕೂಡ ಐತಿಹಾಸಿಕವಾಗಿ ದಾಖಲಾಗುತ್ತೆ. ಈ ರೀತಿ ಇಲ್ಲಿ ಅನುಷ್ಠಾನಗೊಳ್ಳದೇ ಇದ್ದಲ್ಲಿ ನಾವು ಇದನ್ನ ರಾಜ್ಯಾದ್ಯಂತ ಅನುಷ್ಠಾನಗೊಂಡರೂ ಅಷ್ಟೇ, ಮಾಡಿಲ್ಲ ಅಂದ್ರೂ ಅಷ್ಟೇ, ಇದನ್ನ ಜಿಲ್ಲಾ ಮತ್ತು ತಾಲೂಕು ಸಮ್ಮೇಳನಗಳಲ್ಲಿ, ರಾಜ್ಯ ಸಮ್ಮೇಳನಗಳಲ್ಲಿ ಇದನ್ನ ವಿಚಾರನ ಮುನ್ನೆಲೆಗೆ ತರ್ತೀವಿ. ಯಾಕೆ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಲಿಖಿತವಾಗಿ ಕೊಡಿ ಅಂತ ಕೇಳ್ತಾ ಇದೀವಿ ಅಂದ್ರೆ ನಾವು ಕಾನೂನು ಹೋರಾಟಕ್ಕೆ ಕೂಡ ಸಿದ್ಧ ಇದೀವಿ ಅಂತ ಹೇಳಕ್ ಬಯಸ್ತೀವಿ. ಥ್ಯಾಂಕ್ ಯು.